ಪಟ್ಟಣದ ಕಾಕತೀಯ ಶಾಲೆಯಲ್ಲಿ ಬಸವ ಸಮಿತಿ ಮತ್ತು ಮಹಿಳಾ ಬಸವ ಕೇಂದ್ರ ಸಮಿತಿಯ ಸಹಯೋಗದಿಂದ ಬಸವ ಜಯಂತಿಯನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು. ನೂರಾರು ಸಂಖ್ಯೆಯಲ್ಲಿ ಬಸವ ಅನುಯಾಯಿಗಳು ಪಾಲ್ಗೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ತತ್ವಾರ್ಶಗಳನ್ನ ಪಾಲಿಸುವ ಕುರಿತು ಗಣ್ಯರು ಕರೆ ನೀಡಿದರು. ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಮುಖಂಡ ಕಾರ್ಯಾಗಾರ ಅವರು ಬಸವಣ್ಣನವರು 12ನೇ ಶತಮಾನದಲ್ಲೇ ಸಮಾಜದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನ ತಂದ ಮೇಧಾವಿ. ಕೇವಲ ಜಯಂತಿಯನ್ನ ಆಚರಿಸಿದರೆ ಸಾಲದು, ಅವರ ವಿಚಾರಧಾರೆಯಂತೆ ನಡೆದು ಅನುಯಾಯಿಗಳಾಗಬೇಕು. ಬದುಕುವುದೇ ಅವರಿಗೆ ಸಲ್ಲಿಸುವ ನಿಜವಾದ ಗೌರವ ಎಂದು ತಿಳಿಸಿದ್ದಾರೆ. ಇನ್ನು ಉಪನ್ಯಾಸಕಿ ರೇಖಾ ಪಾಟೀಲ್ ಮಾತನಾಡಿ, ಆಧುನಿಕತೆಯ ಭರಾಟೆಯಲ್ಲಿ ನಾವು ಇಂದು ಎಲ್ಲಾ ರೀತಿಯಲ್ಲೂ ಬದಲಾಗಿದ್ದೇವೆ, ಆದರೆ ನಮ್ಮ ಮೂಲ ಸಂಸ್ಕಾರವನ್ನ ಮರಿತಾ ಇದ್ದೇವೆ. ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣ ಮತ್ತು ಜೀವನ ಮೌಲ್ಯಗಳನ್ನ ತಿಳಿಸಿಕೊಡುವ ಪಾಠಗಳು ಇಂದು ಕಣ್ಮರೆ ಆಗ್ತಾ ಇದೆ ಎಂದು ಕಳವಳವನ್ನ ವ್ಯಕ್ತಪಡಿಸಿದರು. ಎಲ್ಲರಲ್ಲೂ ಶಿವನ ಚೈತನ್ಯವೇ, ಎಲ್ಲರ ಅಂತರಾತ್ಮದಲ್ಲಿ ಆ ಪರಶಿವ ತತ್ವ ಗಣಪತಿಯ ಬಸವಣ್ಣ ನಮ್ಗೆಲ್ಲರಿಗೂ ಆದರ್ಶ. ಸಾರ್ವಕಾಲಿಕ ಗುರು. ಎಲ್ಲ ಯಾವ ಅಲ್ಲಿ ಎಲ್ಲವನ್ನು ಕಲಿತು ನಾಯೇಶರಾಗು. ಎಲ್ಲರಲ್ಲೂ ಶಿವನ ಚೈತನ್ಯವೇ, ಎಲ್ಲರ ಅಂತರಾತ್ಮದಲ್ಲಿ ಆ ಪರಶಿವ ತತ್ವ ಗಣಪತಿಯ ಬಸವಣ್ಣ ನಮ್ಗೆಲ್ಲರಿಗೂ ಆದರ್ಶ. ಸಾರ್ವಕಾಲಿಕ ಗುರು. ಎಲ್ಲ ಯಾವ ಅಲ್ಲಿ ಎಲ್ಲವನ್ನು ಕಲಿತು ನಾಯೇಶರಾಗು. ಎಲ್ಲರಲ್ಲೂ ಶಿವನ ಚೈತನ್ಯವೇ, ಎಲ್ಲರ ಅಂತರಾತ್ಮದಲ್ಲಿ ಆ ಪರಶಿವ ತತ್ವ ಗಣಪತಿಯ ಬಸವಣ್ಣ ನಮ್ಗೆಲ್ಲರಿಗೂ ಆದರ್ಶ. ಸಾರ್ವಕಾಲಿಕ ಗುರು. ಎಲ್ಲ ಯಾವ ಅಲ್ಲಿ ಎಲ್ಲವನ್ನು ಕಲಿತು ನಾಯೇಶರಾಗು. ಎಲ್ಲರಲ್ಲೂ ಶಿವನ ಚೈತನ್ಯವೇ, ಎಲ್ಲರ ಅಂತರಾತ್ಮದಲ್ಲಿ ಆ ಪರಶಿವ ತತ್ವ ಗಣಪತಿಯ ಬಸವಣ್ಣ ನಮ್ಗೆಲ್ಲರಿಗೂ ಆದರ್ಶ. ಸನಾತನ ಕ್ಷೇತ್ರ ಆ ಸಂಸ್ಕೃತಿಯಲ್ಲಿ ಶೂದ್ರರು, ದ್ರಾವಿಡರು, ಪದವೀತರು, ಮಹಿಳೆಯರು ನಮ್ಮೆಲ್ಲರ ಹುಟ್ಟಿದ್ದಾರೆ. ಆದರೆ ಬಸವಣ್ಣವರಿಗೆ ಅಲ್ಲಿ ಅದೇ ಮಾಡಿದ ಗೀತೆ ಶಿಕ್ಷಣದಲ್ಲಿ ಎಲ್ಲವನ್ನು ಪರಿಚಯಿಸಿ ನನ್ನಲ್ಲಿ ಶರಣಾಗು, ಎಲ್ಲವನ್ನು ಪರಿಚಯಿಸು ನನ್ನಲ್ಲಿ ಶರಣಾಗು. ಬಸವಣ್ಣ ಹೇಳ್ತಾರೆ. ಬಸವ ಅಂದ್ರೆ ಇವ್ರು ಹೇಗೆ ಮಾಡ್ತಾರೆ, ಅವತಾರಗಳ ಕಲ್ಪನೆಯಲ್ಲಿ ನನ್ನ ಪ್ರಕಾರ ಬಸವಣ್ಣನವರೊಬ್ಬರೇ ಪೂರ್ಣಾವತಾರಿಗಳು. ಬಸವಣ್ಣನವರೊಬ್ಬರೇ ಪೂರ್ಣಾವತಾರಿಗಳು. ಈ ಜಗತ್ತು ಎಷ್ಟೋ ಜನ ಅವತಾರಿಗಳು ಬಂದಿರಬಹುದು, ಆದ್ರೆ ಬಸವಣ್ಣನವರು ಈ ಬಸವಣ್ಣ ಹೇಳ್ತಾರೆ, ಇವ್ರು ಹೇಳಿಲ್ಲ ನಾನು ಎಲ್ಲವನ್ನ ತ್ಯಜಿಸಿ ಎಲ್ಲವನ್ನ ಪರಿತ್ಯಜಿಸಿ ನನ್ನಲ್ಲಿ ಶರಣ. ಬಸವಣ್ಣ ಹೇಳ್ತಾನ, 7 ಜನ್ಮಗಳಲ್ಲಿ ನಾನು ಶಿವಭಕ್ತನಾಗಿ ಹುಟ್ಟದಿದ್ದರೆ, 7 ಜನ್ಮದಲ್ಲಿ ಶಿವಭಕ್ತನಾಗಿ ಹುಟ್ಟದರೆ ನಿಮ್ಮ ಪ್ರಮಥಾಣೆ ಅಂತ ಹೇಳ್ತಾನೆ ಬಸವಣ್ಣ. ಹೇಳ್ತಾನೆ, ಎನಗಿಂತ ಕಿರಿಯರಿಲ್ಲ, ಶಿವಶರಣ ಇತ್ತು ಹಿರಿಯರಿಲ್ಲ ಅಂತ ಬಸವಣ್ಣ ಹೇಳ್ತಾರೆ. ಇವ್ರು ನಮ್ಮ ಡಾಕ್ಟರ್ ಹೇಳಿದ್ರು, ಇನ್ನು ಕೆಲವರು ಆರ್ಗ್ಯೂ ಮಾಡ್ತಿರ್ತಾರೆ, ಶಿವ ವೈದಿಕರು ನಮ್ಮ ದೇವರು ಅಲ್ಲ ಅಂತ. ಆದ್ರೆ ಶಿವ ಎಲ್ಲರ ದೇವರು ಹೌದು. ಬಸವಣ್ಣನ ಎಲ್ಲ ಕಾಸ್ತೊಳಗೆ ಒಂದು ತುಳುಕಾಗಿರಯ್ಯ ಶಿವ ಇದ ಸರ್ವೋದಯ ಶಿವ ಸಂಸ್ಕೃತಿ ಸಮಾಜ ಇರ್ತದೆ. ಹಿರಿಯರಿಲ್ಲ, ಶಿವಭಕ್ತರಿಗೆ ಹಿರಿಯರಿಲ್ಲ. ಇಂತಹ ಮಾತನ್ನ ಯಾರ ಸನಾತನ ಕ್ಷೇತ್ರ ಆ ಸಂಸ್ಕೃತಿಯಲ್ಲಿ ಶೂದ್ರರು, ದ್ರಾವಿಡರು, ಪದವೀತರು, ಮಹಿಳೆಯರು ನಮ್ಮೆಲ್ಲರ ಹುಟ್ಟಿದ್ದಾರೆ. ಆದರೆ ಬಸವಣ್ಣವರಿಗೆ ಅಲ್ಲಿ ಅದೇ ಮಾಡಿದ ಗೀತೆ ಶಿಕ್ಷಣದಲ್ಲಿ ಎಲ್ಲವನ್ನು ಪರಿಚಯಿಸಿ ನನ್ನಲ್ಲಿ ಶರಣಾಗು, ಎಲ್ಲವನ್ನು ಪರಿಚಯಿಸು ನನ್ನಲ್ಲಿ ಶರಣಾಗು. ಬಸವಣ್ಣ ಹೇಳ್ತಾರೆ. ಬಸವ ಅಂದ್ರೆ ಇವ್ರು ಹೇಗೆ ಮಾಡ್ತಾರೆ, ಅವತಾರಗಳ ಕಲ್ಪನೆಯಲ್ಲಿ ನನ್ನ ಪ್ರಕಾರ ಬಸವಣ್ಣನವರೊಬ್ಬರೇ ಪೂರ್ಣಾವತಾರಿಗಳು. ಬಸವಣ್ಣನವರೊಬ್ಬರೇ ಪೂರ್ಣಾವತಾರಿಗಳು. ಈ ಜಗತ್ತು ಎಷ್ಟೋ ಜನ ಅವತಾರಿಗಳು ಬಂದಿರಬಹುದು, ಆದ್ರೆ ಬಸವಣ್ಣನವರು ಈ ಬಸವಣ್ಣ ಹೇಳ್ತಾರೆ, ಇವ್ರು ಹೇಳಿಲ್ಲ ನಾನು ಎಲ್ಲವನ್ನ ತ್ಯಜಿಸಿ ಎಲ್ಲವನ್ನ ಪರಿತ್ಯಜಿಸಿ ನನ್ನಲ್ಲಿ ಶರಣ. ಬಸವಣ್ಣ ಹೇಳ್ತಾನ, 7 ಜನ್ಮಗಳಲ್ಲಿ ನಾನು ಶಿವಭಕ್ತನಾಗಿ ಹುಟ್ಟದಿದ್ದರೆ, 7 ಜನ್ಮದಲ್ಲಿ ಶಿವಭಕ್ತನಾಗಿ ಹುಟ್ಟದರೆ ನಿಮ್ಮ ಪ್ರಮಥಾಣೆ ಅಂತ ಹೇಳ್ತಾನೆ ಬಸವಣ್ಣ. ಹೇಳ್ತಾನೆ, ಎನಗಿಂತ ಕಿರಿಯರಿಲ್ಲ, ಶಿವಶರಣ ಇತ್ತು ಹಿರಿಯರಿಲ್ಲ ಅಂತ ಬಸವಣ್ಣ ಹೇಳ್ತಾರೆ. ಇವ್ರು ನಮ್ಮ ಡಾಕ್ಟರ್ ಹೇಳಿದ್ರು, ಇನ್ನು ಕೆಲವರು ಆರ್ಗ್ಯೂ ಮಾಡ್ತಿರ್ತಾರೆ, ಶಿವ ವೈದಿಕರು ನಮ್ಮ ದೇವರು ಅಲ್ಲ ಅಂತ. ಆದ್ರೆ ಶಿವ ಎಲ್ಲರ ದೇವರು ಹೌದು. ಬಸವಣ್ಣನ ಎಲ್ಲ ಕಾಸ್ತೊಳಗೆ ಒಂದು ತುಳುಕಾಗಿರಯ್ಯ ಕಾಸ್ತೊಳಗೆ ಒಂದು ತುಳುಕಾಗಿರ ಶಿವ ಇದ ಸರ್ವೋದಯ ಶಿವ ಸಂಸ್ಕೃತಿ ಸಮಾಜ ಇರ್ತದೆ. ಹಿರಿಯರಿಲ್ಲ, ಶಿವಭಕ್ತರಿಗೆ ಹಿರಿಯರಿಲ್ಲ. ಇಂತಹ ಮಾತನ್ನ ಯಾರ ಸನಾತನ ಕ್ಷೇತ್ರ ಆ ಸಂಸ್ಕೃತಿಯಲ್ಲಿ ಶೂದ್ರರು, ದ್ರಾವಿಡರು, ಪದವೀತರು ಅಲ್ಲಿ ಎಲ್ಲವನ್ನು ಕಲಿತು ನಾಯೇಶರಾಗು. ಎಲ್ಲರಲ್ಲೂ ಶಿವನ ಚೈತನ್ಯವೇ, ಎಲ್ಲರ ಅಂತರಾತ್ಮದಲ್ಲಿ ಆ ಪರಶಿವ ತತ್ವ ಗಣಪತಿಯ ಬಸವಣ್ಣ ನಮ್ಗೆಲ್ಲರಿಗೂ ಆದರ್ಶ. ಸಾರ್ವಕಾಲಿಕ ಗುರು. ಎಲ್ಲ ಯಾವ ಸನಾತನ ಕ್ಷೇತ್ರ ಆ ಸಂಸ್ಕೃತಿಯಲ್ಲಿ ಶೂದ್ರರು, ದ್ರಾವಿಡರು, ಪದವೀತರು, ಮಹಿಳೆಯರು ನಮ್ಮೆಲ್ಲರ ಹುಟ್ಟಿದ್ದಾರೆ.
ಆದ್ರೆ ಬಸವಣ್ಣ ಅವರಿಗೆ ಅಲ್ಲಿ ಆರ್ಯ ಮನೆತನ ಗೀತೆ ಶಿಕ್ಷಣ ಎಲ್ಲವನ್ನು ಪರಿಚಯಿಸಿ ನನ್ನಲ್ಲಿ ಶರಣಾಗು, ಎಲ್ಲವನ್ನು ಪರಿಚಯಿಸು ನನ್ನಲ್ಲಿ ಶರಣಾಗು. ಬಸವಣ್ಣ ಹೇಳ್ತಾರೆ. ಬಸವ ಅಂದ್ರೆ ಈಗ ಹೇಗೆ ಮಾಡ್ತಾರೆ ಅವತಾರಗಳ ಕಲ್ಪನೆಯಲ್ಲಿ ನನ್ನ ಪ್ರಕಾರ ಬಸವಣ್ಣನವರೊಬ್ಬರೇ ಪೂರ್ಣಾವತಾರಿಗಳು. ಬಸವಣ್ಣನವರೊಬ್ಬರೇ ಪೂರ್ಣಾವತಾರಿಗಳು. ಈ ಜಗತ್ತು ಎಷ್ಟೋ ಜನ ಅವತಾರಿಗಳು ಬಂದಿರಬಹುದು, ಆದ್ರೆ ಬಸವಣ್ಣನವರು ಈ ಬಸವಣ್ಣ ಹೇಳ್ತಾರೆ, ಇವ್ರು ಹೇಳಿಲ್ಲ ನಾನು ಎಲ್ಲವನ್ನ ತ್ಯಜಿಸಿ ಎಲ್ಲವನ್ನ ಪರಿಚಯಿಸಿ ನನ್ನಲ್ಲಿ ಶರಣ. ಬಸವಣ್ಣ ಹೇಳ್ತಾನ, 7 ಜನ್ಮಗಳಲ್ಲಿ ನಾನು ಶಿವಭಕ್ತನಾಗಿ. ಬಸವ ಕೇಂದ್ರ ಮಾನ್ವಿ ಘಟಕ ಇವತ್ತೇನು ಮಾಡ್ತಾ ಇದೆ ತುಂಬಾ ಶ್ಲಾಘನೀಯವಾದಂತಹ ಒಂದು ಕಾರ್ಯ ಅಂತ ನಾನು ಈ ಒಂದು ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚಾಗಿ ಭಾಗವಹಿಸಿದ್ದಾರೆ. ನಮಗಂತೂ ತುಂಬಾ ಸಂತೋಷ ಉಂಟಾಗುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಇವತ್ತು ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡೋದಾಗಿರ್ಬೋದು, ಸನ್ಮಾನಿಸೋದಾಗಿರ್ಬೋದು, ಆಯೋಜನೆ ಮಾಡೋದಾಗಿರ್ಬೋದು, ಎಲ್ಲರೂ ಮುಂಚೂಣಿಯಲ್ಲಿ ಅವರೇ ಇದ್ದಾರೆ. ಬಸವ ಕೇಂದ್ರ ಇಂದಿನ ಬಸವಾದಿ ಶರಣರ ವಿಚಾರಗಳು ಇವತ್ತು ಜಾರಿಗೆ ಬಂದಿದೆ ಅಂತ ನಮಗೆ ಅನಿಸ್ತಾ ಇದೆ. ಇನ್ನೊಂದು ವಿಶೇಷವಾಗಿ ನಾವು ಹೇಳಬೇಕಾಗಿದೆ ಅಂದ್ರೆ ಯೂಟ್ಯೂಬ್ ಚಾನಲ್ ಮುಖಾಂತರ ಬಸವ ತತ್ವ ವಿಚಾರಗಳನ್ನ ಪ್ರಚಾರ ಮಾಡಿಸುವಂತ ಕೆಲಸ ಮತ್ತು ಬಸವ ತತ್ವ ಚಿಂತನೆಗಳನ್ನ ಪ್ರೋತ್ಸಾಹಿಸುವಂತ ಕೆಲಸ ಮತ್ತು ವಚನ ಅಧ್ಯಯನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತ ಕೆಲಸ ಈ ಮಾನ್ವಿ ಬಸವ ಕೇಂದ್ರ ಮಾಡ್ತಾ ಬರ್ತಾ ಇದೆ. ನಾವು ಕೂಡ 94ರಲ್ಲಿ ಸಿಂಧನೂರು ನಗರದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋದಾಗ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಕುರ್ಕುಂದಿ ವೀರಭದ್ರಪ್ಪಣ್ಣ ಅವರ ಸಹಯೋಗದಲ್ಲಿ ಮನೆಯಲ್ಲಿ ಮಾಮನೆ ಕಾರ್ಯಕ್ರಮ ಕೂಡ ನಾವು ಭಾಗವಹಿಸ್ತಾ ಇದ್ವಿ. ಅಂದಿನಿಂದ ಈ ಒಂದು ಬಸವ ಕೇಂದ್ರದ ಒಡನಾಟದಲ್ಲಿ ನಾವು ಕೂಡ ಬೆಳೆದು ಬಂದಿದ್ವಿ. ಅದೇ ರೀತಿ ಮಾನ್ವಿ ನಗರಕ್ಕೆ 2004ರಲ್ಲಿ ನಾವು ನಮ್ಮ ವಕೀಲ ವೃತ್ತಿಯನ್ನು ಆರಂಭಿಸಬೇಕಾದ್ರೆ ಬಸವಪ್ರಭು ಪಾಟೀಲ್ ನೇತೃತ್ವದಲ್ಲಿ ಕೂಡ ಕೆಲವು ಮನೆಯಲ್ಲಿ ಮಾಮನೆ ಕಾರ್ಯಕ್ರಮ ಆಗಿರ್ಬೋದು, ಬಸವ ಜಯಂತಿ ಉತ್ಸವ ಕಾರ್ಯಕ್ರಮಗಳಾಗಿರ್ಬೋದು, ಇನ್ನಿತರ ಕಾರ್ಯಕ್ರಮಗಳಲ್ಲಿ ಕೂಡ ನಾವು ಭಾಗವಹಿಸಿದ್ವಿ. ಇನ್ನು ಈ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದ್ರ ಮುಖಾಂತರ ಬಸವ ತತ್ವವನ್ನು ಯಾವ ರೀತಿ ಮಾನ್ವಿಯಲ್ಲಿ ಇಟ್ಕೊಂಡು ಪ್ರಚಾರ ಮಾಡ್ತಿದ್ದಾರೆ, ಅದೇ ರೀತಿಯಾಗಿ ಇನ್ನು ನಮ್ಮ ಕರ್ನಾಟಕದ ಹೃದಯ ಭಾಗ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನಮ್ಮ ಅರವಿಂದ್ ಜಯಂತಿಯವರು ಕೂಡ ಇತ್ತೀಚೆಗೆ ನಾವು ಕೆಲವು ಕಾರ್ಯಕ್ರಮಗಳ ನಿಮಿತ್ತ ನಾವು ಬೆಂಗಳೂರಿಗೆ ಹೋದಾಗ ಅಲ್ಲಿ ಬಸವ ಕೇಂದ್ರ ಇದು ಬಸವ ಸಮಿತಿಗೆ ನಾವು ವಿಸಿಟ್ ಕೊಟ್ಟಾಗ ಅಲ್ಲಿ ಬಸವ ಸಮಿತಿ ವತಿಯಿಂದ ಸುಮಾರು ಆ ಒಂದು ಬಸವಣ್ಣನವರ ಕುರಿತು ಕಿರುಚಿತ್ರ ಪ್ರದರ್ಶನ ಮಾಡೋದಾಗಿರ್ಬೋದು, ಅಲ್ಲಿಯ ಸಂಪೂರ್ಣ ವಿವರಗಳನ್ನು ಅತಿ ಅಚ್ಚುಕಟ್ಟಾಗಿ ವಿವರಣೆ ಮಾಡುತ್ತಾ ಸಂಭ್ರಮಿಸ್ತಾ ಇದ್ದಾರೆ. ಇವತ್ತು ಟಿ.ಡಿ. ಜಯಂತಿಯವರ ಮಗನಾಗಿ ಜನಿಸಿ ಅರವಿಂದ್ ಜಯಂತಿಯವರು 1994ರಲ್ಲಿ ಕೋಶಾಧ್ಯಕ್ಷರಾಗಿ ಈ ಬಸವ ಸಮಿತಿಯಲ್ಲಿ ಕೆಲಸ ಮಾಡ್ತಾ ನಂತರ ಅವರು ತಂದೆಯವರ ಕಾಲ ನಂತರ 2002ರಲ್ಲಿ ಬಸವ ಸಮಿತಿಯ ಅಧ್ಯಕ್ಷರಾಗಿ ಅಲ್ಲಿಂದ ಕಾರ್ಯಾರಂಭ ಮಾಡಿ ಸುಮಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. 2002ರಿಂದ 2026ವರೆಗೆ ಕೂಡ ಅವರು ಬಸವ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಬಸವ ನಾಣ್ಯವನ್ನು ಕೂಡ ಬಿಡುಗಡೆ ಮಾಡಿಸಿದ್ರು. ಅದೇ ರೀತಿ ಅಲ್ಲಿನ ಎಂ.ಎಂ. ಕಲಬುರ್ಗಿ ಅವರ ಒಂದು ಸಹಯೋಗದೊಂದಿಗೆ 12ನೇ ಶತಮಾನದ 126 ವಚನಕಾರರ ಸುಮಾರು 2400 ವಚನಗಳನ್ನ 40 ಭಾಷೆಗಳಿಗೆ ಭಾಷಾಂತರ ಮಾಡುವಂತ ಕೆಲಸವನ್ನು ಕೂಡ ಅವರು ಮಾಡಿ ಲೋಕಾರ್ಪಣೆ ಮಾಡಿದರು. ಅದೇ ರೀತಿಯಾಗಿ ಅವರು ಸ್ವತಃ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಪದವಿಯನ್ನು ಹೊಂದಿದ್ರು ಕೂಡ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಯಮಹಾ ಮೋಟಾರ್ ಸೈಕಲ್ ಮಾರಾಟ ಮಾಡುವಂತ ಹೆಗ್ಗಳಿಕೆ ಅವರಿಗಿತ್ತು. 100 ಕೋಟಿ ವ್ಯವಹಾರಗಳನ್ನು ಅವರು ಹೊಂದಿದ್ರು ಕೂಡ ಅವರು ನಾವು ಸಂಪರ್ಕದಲ್ಲಿ ಬಂದಾಗ ಒಂದು ಮಾತುಗಳನ್ನ ಹೇಳಿದ್ರು. ಅವರು ಅಲ್ಲಿ ಎಲ್ಲವನ್ನು ಕಲಿತು ನಾಯಕರಾಗು ಎಲ್ಲರಲ್ಲೂ ಸುಗಣ ಚೈತನ್ಯವಿದೆ. ಎಲ್ಲರ ಅಂತರಾತ್ಮದಲ್ಲಿ ಆ ಪರಶಿವ ತತ್ವ ಬಸವಣ್ಣ ನಮ್ಗೆಲ್ಲರಿಗೂ ಆದರ್ಶ. ಸಾರ್ವಕಾಲಿಕಗೂ ಎಲ್ಲ ಯಾವ
ಸನಾತನ ಕ್ಷೇತ್ರ ಆ ಸಂಸ್ಕೃತಿಯಲ್ಲಿ ಶೂದ್ರರು, ದ್ರಾವಿಡರು, ಪದವೀತರು, ಮಹಿಳೆಯರು ನಮ್ಮೆಲ್ಲರ ಬಸವ ಕೇಂದ್ರ ಮಾನವೀಯ ಘಟಕ ಇವತ್ತೇನು ಮಾಡ್ತಾ ಇದೆ ತುಂಬಾ ಶ್ಲಾಘನೀಯವಾದಂತಹ ಒಂದು ವರ್ಷಗಳ ಹಿಂದೆ ಆಗಿ ಹೋದಂತಹ ಬಸವಣ್ಣ 12ನೇ ಶತಮಾನದ ಬಸವಣ್ಣ 21ನೇ ಶತಮಾನದಲ್ಲೂ ನಾವು ಯಾಕೆ ಸ್ಮರಿಸಬೇಕು? ಕಾಲ ಕಾಲಕ್ಕೂ ಈಗ ಶತಮಾನಗಳು ಕಳೆದು ಹೋಗಿದ್ದಾರೆ, ಯುಗಗಳೇ ಉಳಿ ಹೋಗಿದ್ದಾರೆ. ಹೌದಾ? 900 ವರ್ಷಗಳ ಮೇಲ್ಪಟ್ಟಾಯ್ತು ಬಸವಣ್ಣ ಹೋಗಿ. ಆದ್ರೂ ನಾವಿವತ್ತು ಬಸವಣ್ಣನ ನೆನೀತೀವಿ. ಕಾಲ ನೀರಿನಂತೆ ಹರಿತಾ ಹೋಗುತ್ತೆ, ಆದ್ರೆ ಕಾಲಘಟ್ಟದಲ್ಲಿ ಬಂದಂತಹ ಮಹನೀಯರ ಅಂತರಂಗದ ವಿಚಾರಗಳೇನಿರವಲ್ಲ, ಮನುಷ್ಯನ ಅಂತರಂಗಕ್ಕೆ ತಲುಪಿದಾಗ ಕಾಲ ಕಾಲಕ್ಕೂ ಕೂಡ ಅವು ಸದಾ ಬೆಳಕನ್ನ ಚೆಲ್ತಾ ಇರ್ತವೆ. ಎಷ್ಟೇ ಕಾಲಗಳು ಉರುಳಿ ಹೋದ್ರೂ ಕೂಡ, ಯುಗಗಳು ಉರುಳಿಗೂ ಕೂಡ ಅವರ ವಿಚಾರಗಳು ನಮಗೆ ಇವತ್ತು ಪ್ರಸ್ತುತ. ಹೌದಾ? ಇವತ್ತು ಯಾವ ವಿಷಯದಲ್ಲಿ ಬಸವಣ್ಣ ಇಲ್ಲ ಕೇಳಿದ್ರು, ಪ್ರತಿಯೊಂದು ವಿಚಾರಗಳಿಗೂ ಕೂಡ ಇವತ್ತು ಬಸವಣ್ಣ ಬೇಕಾಗಿರ್ತಕ್ಕಂಥದ್ದು. ಪ್ರಸ್ತುತ ನಮ್ಮ ಜೀವನ ಹೇಗಿದೆ ಅಂತಂದ್ರೆ, ನಾವಿವತ್ತು ಸಾಕಷ್ಟು ಕಲಿತಾ ಇದ್ದೀವಿ. ಹೌದಾ? ಪೂಜ್ಯರು ಅಂದ್ರೆ ಹೇಳ್ತಾರೆ, ವಿದ್ಯೆ ಬಂತು ವಿನಯ ಹೋಯ್ತು. ವಿದ್ಯೆ ಸಾಕಷ್ಟು ಕಲಿತಾ ಇದೀವಿ. ಇವತ್ತು ನಾವು ದೊಡ್ಡ ದೊಡ್ಡ ಡಿಗ್ರಿಗಳನ್ನ ಪಡ್ಕೊಳ್ತಾ ಇದೀವಿ. ಡಾಕ್ಟರ್ ಆಗ್ತಾ ಇದೀವಿ, ಇಂಜಿನಿಯರ್ ಆಗ್ತಾ ಇದೀವಿ, IIT ಕಳಿಸ್ತಾ ಇದೀವಿ, ಮಕ್ಕಳಿಗೆ ಹೈಯರ್ ಎಜುಕೇಶನ್ ಕೊಡ್ತಾ ಇದೀವಿ. ಆದ್ರೆ ದೊಡ್ಡವರನ್ನ ಗೌರವಿಸ್ಬೇಕು, ಹಿರಿಯರನ್ನ ನಾವು ಗೌರವದಿಂದ ಮಾತಾಡಿಸ್ಬೇಕು, ನೋಡ್ಕೊಳ್ಬೇಕು ಅನ್ನುವಂತಹ ವಿನಯ ಮಕ್ಕಳಲ್ಲಿ ಕಮ್ಮಿ ಆಗ್ತಾ ಇದೆ. ಎಲ್ಲ ಹೋಗ್ತಾರೆ. ವಿದ್ಯೆ ಬಂತು ವಿನಯ ಹೋಯಿತು, ಬುದ್ಧಿ ಬಂತು ಶ್ರದ್ಧೆ ಹೋಯಿತು. ಶ್ರದ್ಧೆ ಇಲ್ಲ, ಯಾರಲ್ಲೂ ಬುದ್ಧಿ ಬಂದಿದೆ, ನಾನೇ ಶ್ರೇಷ್ಠ, ನನಗೆ ಬಹಳಷ್ಟು ಗೊತ್ತು ಅನ್ನೋದ್ರಲ್ಲೇ ಹೋಗ್ತೀವಿ ನಾವು. ಇನ್ನೊಬ್ಬ ವಿಚಾರಗಳಿಗೆ, ಇನ್ನೊಬ್ಬರ ಮಾತುಗಳಿಗೆ ನಾವು ಎಷ್ಟು ಗೌರವ ಕೊಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಹಾಗಾಗಿ ಎಲ್ಲರ ಮಾತುಗಳನ್ನು ಗೌರವಿಸಬೇಕು, ಎಲ್ಲರ ಮಾತುಗಳನ್ನ ಕೇಳಬೇಕು. ಹಾಗಾಗಿ ನಮ್ಮ ವಿಚಾರಗಳಿಗೆ ಬರೋದಕ್ಕೆ ಸಾಧ್ಯ. ಹಾಗಾಗಿ ಬುದ್ಧಿ ಬಂತು ಶ್ರದ್ಧೆ ಹೋಯಿತು, ಸಮೃದ್ಧಿ ಬಂತು ಸಂಸ್ಕೃತಿ ಹೋಯಿತು. ಬಸವ ಕೇಂದ್ರ ಮಾನವೀಯ ಘಟಕ ಮಾಡ್ತಾ ಇದೆ ತುಂಬಾ ಶ್ಲಾಘನೀಯವಾದಂತಹ ಒಂದು ಕಾರ್ಯ ಅಂತ ನಾನು ಈ ಒಂದು ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಪುರುಷರಿಗಿಂತ ಮಹಿಳೆಯರಿಗೆ ಹೆಚ್ಚಾಗಿ ಭಾಗವಹಿಸಿದ್ದಾರೆ. ನಮಗಂತೂ ತುಂಬಾ ಸಂತೋಷ ಉಂಟುಪಡುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಇವತ್ತು ವಿದ್ಯಾರ್ಥಿಗಳು ಇದ್ದೇ ಇದ್ದಾರೆ. ಇವತ್ತ ಮಹಿಳೆಯರು ಬಸವಣ್ಣನವರ ಒಂದು ಆದರ್ಶ ತತ್ವ ಒಂದು ಇವತ್ತ ನಿಜವಾಗ್ಲೂ ಯಾರು ಪಾಲಿಸ್ತಾ ಇದ್ರು ಅಂದ್ರೆ ಅವರು ನಿಜವಾಗ್ಲೂ ಮಹಿಳೆ ಪಾಲಿಸ್ತಾ ಇದ್ದಾರೆ. ಇವತ್ತು 12ನೇ ಶತಮಾನದಲ್ಲಿ ಬಸವಣ್ಣನವರು ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟರು. ಅವತ್ತಿನಿಂದ ಇವತ್ತಿನವರೆಗೆ ಅಕ್ಕಮಾದೇವಿಯವರು, ಸಂಕ್ರಮ ಇರುವುದು, ನೀಲಾಂಬ ಇರುವುದು, ಅಕ್ಕನಾಗಮ್ಮ ಇರುವುದು ವಚನಕಾರ್ತಿಯರಾಗಿ ಮಿಂಚಿದರು. ಅದೇ ರೀತಿಯಾಗಿ ಇವತ್ತ ನಮ್ಮ ಮಾನವೀಯ ಬಸವ ಕೇಂದ್ರದಲ್ಲಿ ಇವತ್ತ ಸಾಕಷ್ಟು ವಚನಗಳನ್ನ ಕಲಿತು ಇವತ್ತ ಪ್ರಸ್ತುತಪಡಿಸಿ ಗಾಯನ ಮೂಲಕ ಇವತ್ತೆಲ್ಲರಿಗೆ ನಮಗೆ ಉಣಬಡಿಸಿದರು. ಯಾಕಂದ್ರೆ ಬಸವಣ್ಣನವರು 12ನೇ ಶತಮಾನದಲ್ಲಿ ಸಮಾನತೆಗೋಸ್ಕರ ಹೋರಾಡಿದರು, ಮೂಢನಂಬಿಕೆಗಳಿಂದ ಹೋರಾಡಿದರು. ಇವತ್ತ
900 ವರ್ಷಗಳ ಆದರೂ ಇನ್ನೂ ನಮ್ಮ ಸಮಾನತೆ ಬಂದಿಲ್ಲ. ಇವತ್ತು ಆ ಜಾತಿ ಈ ಜಾತಿ ಮೇಲು ಕೀಳು ಅಂತಕ್ಕಂಥ ಭಾವನೆ ಇನ್ನೂ ನಮ್ಮಲ್ಲಿ ಇದೆ. ಇದು ಯಾವಾಗ ಹೋಗ್ತದೋ ಬರೋದಂತೂ ಗೊತ್ತನೇ ಆಗ್ತಾ ಇಲ್ಲ. ಇನ್ನೂ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇದಕ್ಕೆ ಏನಾದ್ರೂ ಮತ್ತು ಬೇಕಂದ್ರೆ ಒಂದೇ ಒಂದು ಅದು ಬಸವತತ್ವ. ಬಸವತತ್ವ ಯಾರು ಪರಿಪಾಲನೆ ಮಾಡ್ತಾರ ಅವರಲ್ಲಿ ಜಾತಿ ಇನ್ನೊಂದು ಬರೋದಿಲ್ಲ. ಬಸವತತ್ವವನ್ನು ಯಾರು ಅಪ್ಪಿಕೊಂಡು ಒಪ್ಪಿಕೊಂಡಾರ ಅದು ನಿಜವಾದ ಬಸವತತ್ವವನ್ನು ಅವರು ಒಪ್ಪಿಕೊಂಡಂಗ ಆಗ್ತದೆ. ಇವತ್ತು ನಿಜವಾಗ್ಲೂ ನಾವೆಲ್ಲರೂ ಬಸವತತ್ವದ ಕಡೆ ಮುಖ ಮಾಡಿದ್ದಾರೆ. ಇವತ್ತು ಸಾಕಷ್ಟು ಜನರು ಇಲ್ಲದವರು ಇವತ್ತು ನಾವು ಏನೇನು ಮಾಡಿದ್ರು ಬಸವಣ್ಣನವರಿಗೆ ಇವತ್ತು 12ನೇ ಶತಮಾನದಲ್ಲಿ ನಮಗೆ ಕಾಯಕ ದಾಸೋಹ